यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। ये 100 रुपये गाड़ी तो ಸರ್ ಅವರೆಲ್ಲ ಇವತ್ತು ಮಾರ್ಕಿಂಗ್ ಮಾಡ್ಕೊಟ್ಟಾರ ಅವ್ರು ನೋಟಿಸ್ ಕೊಟ್ಟಿದ್ದೀವಿ ಜಾಗ ಪ್ರಕಾರ ಅಂತ ಹೇಳ್ರಿ ಎಂಟು ದಿನ ಟೈಮ್ ಕೊಡ್ರಿ ಸರ್ ನಾ ಬೆಳೆಸ್ಕೊತೀನಿ ಈಗ ನೀವು ಮಾರ್ಕಿಂಗ್ ಕೊಟ್ಟಿರಲಿಲ್ಲ ನಾ 8 ದಿನ ಟೈಮ್ ಕೊಡ್ರಿ ನಾ ಬೆಳೆಸ್ಕೊತೀನಿ ಅವ್ರ ಬ್ರೇಕರ್ ತೊಗೊಂಡಿಂದ ಎಲ್ಲೈತಿ ರೂಪಾಯಿ ಹಂಗೆ ಬರ್ತಾವ ಸರ್ टाइम नहीं दे रहे क्या नहीं दे रहे खाली पड़ा पड़ा कर बोल रहे हैं आज नो भाई आज मार्किंग मुझे ऐसा कैसा होता मुझे 10 दिन टाइम होना तो 8-10 दिन टाइम दिए तो मैं कॉलम ठहरा कर तो पूरा स्लैब पड़ता मेरा मुझे टाइम देना है नो आज मार्किंग नहीं बोले तो टाइम देना है कि नहीं देना बोलो नोटिस नहीं दिए क्या नहीं दिए जगह के हिसाब से इतना पढ़ाओ कर को अभी यहाँ को सीधा पढ़ाते बोले तो कैसा 10 इंच के बारे में ना? हाँ 10 इंच है 10 इंच के बारे में सिर्फ पढ़ा रहे हो ना? 10 इंच के बारे में नोटिस देना ना नोटिस ಕೊಡ್ರಿ ಎಂದಿನ ಟೈಮ್ನಾಗ ಹಾಕಿ ಕೊಡ್ರಿ ಎಲ್ಲ ಬೇಕಾರೆ ಬಾಯ್ಲಿ ಪ್ರಾಬ್ಲಮ್ ಮಾಡತ್ತಾರ ಅವ್ರ ಇದು ಮಾಡ್ತೀನಿ ಅಂತ ಹೇಳ್ತಾರೆ ಬಾಯ್ಲಿ ಸಾಹೇಬ್ರಿಗೆ ಮಾತಾಡಿ ಅಳತಿ ಮಾಡ್ಯಾರ ಟೈಮ್ ಕೊಡು ಅಂತ ಹೇಳ್ತಾರ ಏನು ಮಾತಾಡುವ ನಿಮ್ದೇನು ವಕೀಲ್ರು ಹೇಳಿದಾರ ಹೇಳು ಅವ್ರ ಜೋಡಿ ಅವ್ರು ಮಾತಾಡ್ಸ ಹಾಂ ನೀವು ಮತ್ತೆ ಅಗಳ ಯಾಕೆ ಕಳಿಸ್ಬೇಕು ಇನ್ನೇ ಟೈಮ್ ಮಾಡ್ಕೋತಿಲ್ಲ ನಿಂದು ಏನೈತಿ ನೀ ಲೀಗಲಾಗಿ ಮಾಡ್ಕೋ ಬ್ಯಾಡ ಅನ್ನಂಗಿಲ್ಲ अपना जगह माफ कर हम दो लोग माफ करके दो हम लोग पढ़ा लेते अभी इधर पढ़ा है बोलो ऊपर का घर मरना क्या लोग का ऊपर के ऊपर भाड़े करे वहाँ अभी उनका सामान भी नहीं निकाले घर में भी नहीं है मार्किंग के हिसाब से हमने टाइम देना कि नहीं अभी नोटिस देना कि नहीं ಹತ್ತಿಂದ ಅಷ್ಟೇ ಅದಾವ್ರಿ ಸರ್ ಹತ್ತಿನ ಸಂಬಂಧ ನೀವು ನಮ್ಗೆ ಮೊದಲು ಕಿಸಿನ ಕಿರಿಕಿರಿ ಮಾಡಿರಿ ಹತ್ತಿನ ಸಂಬಂಧ ಈಗ ಹಿಂಗೆ ಮಾಡ್ಲಾಕತ್ತೀರಿ 30 ಫುಟ್ ಕರೆಕ್ಟ್ ಆಗಿ ರೋಡ್ ನೀವು ಮಾಡಿರಿ ಅಂತ ಕಿಸಿನ ಹಿಂಗೆ ತಕರಾರು ಮಾಡ್ಲಾಕತ್ತೀರಿ ನಾ ಹತ್ತಿನ ಸಂಬಂಧ ನಮ್ಮ ಜೊತೆ 10 इंच के बारे में इतना तकरार कर रहे हैं जैसे कि 30 फुट रोड पूरी है ರೋಡ್ ನಮ್ಗೆ ಇದು ನನ್ನ ಪೇಟ್ರು ನಮ್ಮ ಮಾತಾ 30 फुट करेक्ट रोड मापे हैं ऐसा कर रहे हैं 10 इंच के बारे में मुझे वो भी अब भी नहीं मार्किंग 10 इंच का मुझे ಅವ್ರ ಮ್ಯಾಗ ಹೋಗಿ ಬಿಡವಲ್ರು ನಮ್ಗೆ ಜಾಗ ಹೋಗ್ತೀವಿ ಕೊಟ್ಟಿಲ್ರಿ ಸರ್ ನಮ್ಗೆ ಬೆಳೆಸ್ಕೊಂಡು ಕಟ್ಕೋತೀರಿ ಹಾ ನಾವು ಕಟ್ತೀರಿ ತೆಗಿತೀವಿ ಸರ್ ನಾವು ತೆಗಿತೀವಿ ಮಾಡ್ಬೇಕಿಲ್ಲ ಕಟ್ಲಾಕ್ ಸರ್ ಈಗ ಕಾಲಮ್ ಸ್ಲ್ಯಾಬ್ ಬೀಳ್ತಾವಲ್ಲ ಅಲ್ಲಿ ಮನಿನೂ ಐತಿ ಸರ್ ಮ್ಯಾಗ ನೋಡ್ರಿ ಅಲ್ಲಿ ಇಲ್ಲ ಕೆಲಸ ನಿಮ್ಗೆ ಟೈಮ್ ಕೊಟ್ಟಿತ್ತು ಸರ್ ಮಾರ್ಕಿಂಗ್ ಮೊದಲ ಆ ಕಡೆ ಹಿಂದ್ ಮಾಡಿದ್ರಲ್ಲ ನಿಮ್ಗೆ ಇದು ಹಿಂದ್ಗಡೆ ಮಾರ್ಕಿಂಗ್ ಮಾಡಿದ್ರಲ್ಲ ಅವಾಗ ಮಾರ್ಕಿಂಗ್ ಮಾಡ್ಯಾರ ಯಾರು ಮೂರನೇ ಸಲ ನಾವು ಬರಾಕತ್ತಿದ್ದ ಈಗ ಮೂರನೇ ಸಲ ನಾವು ಬರಾಕತ್ತಿದ್ದ ಡಿಫ್ರೆಂಟ್ ಬಂತಾವ ಸರ್ ಏನಿಲ್ಲ ಮೂರನೇ ಸಲ ನಾವು ಬರಾಕತ್ತಿದ್ದ ದಿನ 3 ಫುಟ್ ನಿಮಗೆ 3 ಫುಟ್ ಹಿಂದೆ ಹೋಗಿ ಸರ್ ಮೂರು ಸಲ ಅಲ್ಲ ಸರ್ ನನಗೆ ಮೊದಲು ಹೇಳ್ರಿ 30 ಫುಟ್ ರೋಡ್ ಇದೆ ನಾವು ಮಾರ್ಕಿಂಗ್ ಆಲ್ರೆಡಿ 30 ಫುಟ್ ರೋಡ್ ಇದೆ ಮಾಡಿದ್ದೈತಿ 30 ಫುಟ್ ರೋಡ್ ಇದೆ ಏನಿಲ್ಲ ಸರ್ ತೆಗೀರಿ 30 ಫುಟ್ ರೋಡ್ ಇದೆ ಇಲ್ಲೇ 22 ಫುಟ್ ರೋಡ್ ಇದೆ ಅಲ್ಲಿ ಸರ ಅವ್ರ ಅಲ್ಲಿ ಎಂತವ್ರ ಅವ್ರ ಹಬ್ಬಕ್ಕೆ ಆಗಲ್ಲ ನಾವು ಕಟ್ಕೋತೀವಿ ಸರ್ ಬರ್ರಿ ಅವ್ರ ಕ್ಯಾಬಿನೆಟ್ ತಯಾರಿಲ್ಲ ತೆಗಿಲಕ್ ಬಂದ ಸರ್ ಅವ್ರ ಹಾಂ ಬರ್ರಿ ಸ್ವಲ್ಪ ಅರ್ಜೆಂಟ್ ಬರ್ರಿ ನಾವು ಹೇಳ್ತೀವಿ ಬೆಳೆಸಂಗಿಲ್ಲ ನಾವು ಬೆಳೆಸ್ತೀವಿ ಮಾರ್ಕಿಂಗ್ ಕಾಂಪಿಟೇಷನ್ ಇವತ್ತೇ ಬೆಳೆಸದನ ಹ್ಯಾಂಗ್ರಿ ಸರ್ ನಿಮ್ದು ಅಲ್ಲ ಮೊದ್ಲ ಮಾರ್ಕಿಂಗ್ ಮಾಡಿದ್ದೈತೆ ಅದು ಕರೆಕ್ಟ್ ಆದ್ರೆ 3 ಫುಟ್ ಬರತೈತೆ ಅದು ಸುಮ್ಮನೆ ನಾಳೆ ಬೇಡ ಈಗ ಸುಮ್ಮ ಅಷ್ಟೇ ನಂದು ಜಾಗ ಕಾಲಮ್ ಟು ಕಾಲಮ್ ಎಲ್ಲ ಅಳತೆ ಮಾಡಿರಿ ನೀವು ಕಾಲಮ್ ಟು ಕಾಲಮ್ ಹೇಳ್ದಾನ 60 ಫುಟ್ ಕರೆಕ್ಟ್ ಇದೆ ನಂದು
ನೋಡ್ರಿ ಇಲ್ಲಿ ಮಾರ್ಕಿಂಗ್ ಹಾಕಿ ಹೋಗ್ಯಾರ ಅವ್ರ ನಿಮ್ಮ ಜಾಗ ದೇವಬೇಡ್ರಿ ನಾವು ಊರ್ದ ಅಷ್ಟೇ ಹೇಳೋರು ರೋಡ್ ಅಷ್ಟೇ ಹೇಳಾಕತ್ತೀನಿ ನಾ 10 ಇಂಚ್ ಅಷ್ಟೇ ಅದಾವ ನೀವು ಹಿಂಗ್ ಮಾಡ್ಲಾಕತ್ತೀರಿ ಆಜು ಬಾಜು ಎಲ್ಲ ನೋಡೋಲಾಗಿರಿ ನಮ್ದು ನೀವು ಹಿಂಗ್ ಮಾಡ್ಲಾಕತ್ತೀರಿ 30 ಫುಟ್ ರೋಡ್ ಇದೆ ಅಂತ ಹೇಳ್ರಿ ಆಜು ಬಾಜು ಪ್ಲಾಟಿಗೆ 25 ಫುಟ್ ರೋಡ್ ಅದಾವ ಸರ್ ಏನ್ ನೋಡಿಲ್ರಿ ನೀವು 5 ಅಳತಿ ಮಾಡ್ರಿ ರೋಡ್ ಅಳತಿ ಮಾಡ್ರಿ ಅಷ್ಟೇ ಏನ್ ಸರ್ವೇದವ್ರು ನಿಮ್ ಮುಂದೆ ಬಂದು ಅಳೋದು ಹೋಗ್ಯಾರ ರೋಡ್ ಅಳತಿ ಮಾಡ್ರಿ ಸತ್ ಸಾಹೇಬ್ರು ಬಂದಾಗ ಏನಂದ್ರಿ ನೀವು ಸರ್ವೇದವ್ರು ಬರ್ಲಿ ಅದು ಅಳಿಲಿ ನಾವ ಬಿಡ್ತೀವಿ ಅಂತ ಅಂದ್ರಿ ಈ ಸತ್ ಇದು ಮಾಡಿ ನಾವು ಬಂದೀವಿ ನೀವು ಮಾಡ್ರಿ ಸುಮ್ಮನೆ ನಮ್ಗೆ ನೋಟಿಸ್ ಏನು ಕೊಟ್ಟಿಲ್ಲ ಸರ್ ನಾವು ಈ ಜಾಗ ಪ್ರಕಾರ ನಮ್ಗೆ ನೋಟಿಸ್ ಕೊಡ್ಬೇಕು वहाँ पे आप भी पड़ा बोले हम लोग बंद लेते ना अंदर ಇದು ವಕೀಲ ಕರಿಯೋ ನಮ್ಗೆ ಹುಡುಕಿದ್ದೇನು ಹೇಳಕ್ ಹೋಗ್ಬೇಡ್ರಿ ಅವ್ರು ಸರ್ಸ್ತಿರೋ ಇಲ್ಲೋ ವಕೀಲರ ನಮ್ಗೆ ಏನ್ ಗೊತ್ತಿಲ್ಲ ಸರ್ ನೀವು ಮೊದಲು ನೀವು ನಮಗೆ ಸರ್ಸ್ತಿರೋ ಇಲ್ಲ ಅಷ್ಟೇ ಸರ್ ಸಾಹೇಬ್ರು ಬರತ್ತಾರ ನಿಮ್ರಿ ಹಾ ಅವ್ರ ವಕೀಲರು ಬರ್ತಾರ ನೋಡು ಅವ್ರಿಗೆ ಯಾವಾಗ ಯಾವಾಗ ಅವ್ರಿಗೆ ಗಡಬಡಿ ಇರ್ತಾವ 10 ನಿಮಿಷ ಸಂಬಂಧ ಈಗ 30 ಫುಟ್ ರೋಡೇ ಇಲ್ಲ ಮಾತಾಡುದು ಮಾತಾಡಿದ್ರೆ ನೋಟಿಸ್ ಕೊಡ್ಬೇಕಲ್ಲ ಸರ್ ಹಂಗೇನ್ ಸರ್ ನೋಟಿಸ್ ಕೊಡ್ಬೇಕಲ್ಲ ಈಗ 10 ಇಂಚಿಂದು ನಮ್ಗ ನೀವು ಇವತ್ತೇ ಮಾರ್ಕಿಂಗ್ ಮಾಡ್ಕಿಸಿ ಇವತ್ತೇ ಬಿಡಿಸೋದೇನ ಹೆಂಗ್ರಿ ನಾನು ನಿಮ್ಗೆ ಪೇಪರ್ಸ್ ಮುನ್ಸಿಪಾಲಿಟಿಗೆ ಸಬ್ಮಿಟ್ ಮಾಡೀನಿ ಸರ್ ನೀವು ವೆರಿಫೈ ಕ್ರಾಸ್ ವೆರಿಫೈ ಮಾಡ್ತೀರಿ ಹೇಳಿರಿ ಕ್ರಾಸ್ ವೆರಿಫೈ ಮಾಡಿಲ್ಲ ಏನು ಮಾಡಿಲ್ಲ ಡೈರೆಕ್ಟ್ ಇವತ್ತು ಬರ್ತೀರಿ ನೀವು ಇಲ್ಲದ ನೀವೇನ್ ಮಾಡ್ಕೋದು ಮಾಡ್ಕೋ ಅದೇ ಇದೆ ಒಂದ್ 5 ನಿಮಿಷದಿಂದ ವಕೀಲ್ ಬರ್ತಾ ಅವ್ರು ಮಾತಾಡ್ತಾರೆ पेपर दिए थे वो लोग ये करने के लिए अभी तक लोग आए नहीं डायरेक्ट क्रॉस वेरीफाई नहीं करे रिश्यूड भी लो आज डायरेक्ट जेसीबी लेकर आता है क्रॉस वेरीफाई करने जेसीबी लेकर आता है नहीं इससे पहले भी आपको अतिक्रमण की नोटिस दी गई थी पहले दिए थे गिराए सर 3 फुट बोल रहे थे उन्होंने 3 फुट बोल रहे थे अब 10 इंच है खाली इससे पहले भी आकर आपकी तकरार हुए थे महानगर पालिका वालों के साथ दिया भी था क्रॉस वेरीफाई कर तो बोल के बोले थे अब क्रॉस वेरीफाई करने डायरेक्ट जेसीबी लेकर आते पढ़ा तो कर बोल को अब क्रॉस वेरीफाई मार्किंग के बाद में मुझे टाइम का नोटिस देना नहीं तो अभी जो है यहाँ पर सर्वे करे तो कितना आ रहा आपका 10 इंच आ रहा सर तो क्या खाली आपकी 10 इंच आ रहा कब की है सर्वे अभी जस्ट किए अभी जस्ट टाइम मांग रहे तो टाइम भी नहीं दे रहे वो भी जेसीबी लगा को सर्वे करता है ये कैसा है बोलो 30 फुट रोड है ही नहीं अभी आप खुद से पढ़ाने के लिए मेरे तैयार हैं हाँ तैयार हूँ मैं मेरे को टाइम देना चाहिए ना नोटिस देना चाहिए ना अब 30 फुट रोड ही नहीं है जहाँ जहाँ को मजे पढ़ाओ 10 इंच जैसा कि ऐसा बोल रहे क्या मेरे 10 इंच के बारे में तो रोड ठहरे सो उन्होंने 30 फुट रोड दिखा रहा था अभी पूरा बना के 30 फुट रोड दिखाना चाहिए नो इनो हमना ये करे नहीं 30 फुट दिखाना सिर्फ हमरे मैं तो इतने जगह पे कर रहे हैं, सबको इतने जगह पे कोर्ट को कर लेकर रहे पढ़ता हूँ देखो कहते हैं। बाकी किधर नहीं कर रहे वो लोग सब बुक को कोर्ट में लेके जाता हूँ इनका आरोप है सभी लोग अपने आप पढ़ा लें आप ही नहीं पढ़ाए कौन पढ़ा लिया आपने आप मेरे को बताइए मेरा जब जाता बोले तो पूरा लाइन जाता खाली मेरा कैसे जाता है एक लेकर आगे बोलो आजू बाजू कंपाउंड गिरेला है बोल के बिल्डिंग नहीं दिख रहे क्या बिल्डिंग नहीं दिख रहे इन्हों जा को मजे टारगेट करें खाली पहले से लेको मजे बोल रहे नो किसके घर को इतने नहीं के बड़े बड़े बिल्डिंग का ठहरा करें उन्हों रोड पर उनको नहीं बोल रहे नो जहाँ से आपकी मार्किंग है वहाँ से रोड का माप लिया गया 28 फुट आ रहा अभी मुझने के टाइम अभी नहीं लिया मैं मापा हूँ अभी भी उनको टेप लेके मापने लोगों 28 फुट आता बाजू प्लॉट में देखो 25 फुट आता यहाँ बाजू बाजू प्लॉट को 25 फुट उन्होंने मापे उस दिन पूछो अभी ये लेआउट जो है घंटे का है क्या कहने का है यानी का है तो उसके एक जो है प्लान बनाया जाता है लेआउट कॉपी बोलते पूरा हैं है उनको सब दिया हूँ मैं सब दिए मुझे। लेआउट दिया लेआउट हमने। कॉपी में कितने फीट की रोड मेरे है घर के सामने 28 फुट है मेरे बाजू प्लॉट को 25 फुट है ये कैसा नया है बोलो मुझे मतलब आप मुंह देख के सबको ये करा जा रहा है क्या टारगेट किया जा रहा है बाजू प्लॉट को 25 फुट रोड आ रही है ये लोग को इतना लीगली जाने का रहेगा तो 30 फुट का रोड बताना ही ना ये लोग को। इधर 25 इधर 26 उधर हाँ, 30 फुट है ही नहीं ये ऐसा रोड बना रहे हैं लोग मुंह देख देख के रोड बना रहे हैं लोग मुंह देख देख के गिरा रहे हैं लोग अभी मुझे 6 नोटिस इंच देना के चाहिए बारे में आया है। मुझे आज करे मुझे नोटिस चाहिए
नोटिस के हिसाब से मुझे टाइम होना, मैं बना लेना कि नहीं। तो वो बात है, मुझे नहीं, उनको पूछो। उन्होंने मापा भी है 25-26 फुट उतना ही आ रही है, आगे नहीं आ रही है रोड। यहाँ बोले तो 27 के ऊपर है, तभी उनको कम पड़ी अभी। तो भी अभी हमारा ही कम पड़ा है उनको जगह। ನನಗೆ ಇದ್ರು ಅಷ್ಟೇ, ನನಗೆ ಅದನ್ನು ತಿಳ್ಕೊಂಡು ಫಸ್ಟ್ ಏನಂದು ಸರ್ ಅಳಿದು ಬಂದು ತಗೋತಿನ ತಂದು ಹೇಳ್ಬೇಕು ಸರ್, ಬ್ಯಾಗ್ ನಂಗೆ ಇನ್ನೊಂದು 4 ದಿವಸ ಟೈಮ್ ಕೊಡ್ರಿ ಅಂತ ಹೇಳ್ಬೇಕು ಸರ್। ಆರ್ಡರ್ ಮಾಡ್ಬೇಕು, ಟೈಮ್ ಕೊಡ್ಬೇಕಲ್ಲ ಅವರು। ಫಸ್ಟ್ ಬಂದು ಸರ್ ಬಂದಾಗ ಮಾರ್ಕಿಂಗ್ 50 ಕೊಟ್ಟಾರಲ್ಲ, ಮತ್ತೆ ಮಾರ್ಕಿಂಗ್ 4 ದಿನ ಬೇಕಲ್ಲ ನಮ್ಗೆ। ಇದು ಫಸ್ಟ್ ಹೊರಗೆ ಹೋಗಿ ಫಸ್ಟ್ ಟೈಮ್ 22 ತಾರೀಕಿಗೆ ಅಲ್ತಾನೆ ಏನು ಮಾಡಿದ್ವಿ ನೋಡ್ರಿ, ಅದಪ್ಪ ಅದು ಅಲ್ತಾನೆ ನೋಡ್ರಿ ಮಾಡಿದ್ವಿ ಎಲ್ಲ ಡಾಕ್ಯುಮೆಂಟ್ಸ್ ಕೊಡ್ ಬಂದಿ, ಕ್ರಾಸ್ ವೆರಿಫೈ ಮಾಡ್ತೀನಿ ಅವ್ರು ಹೇಳ್ಯಾರ। ಹೇಳ್ಬೇಕು ಮತ್ತು ಹೇಳಿಸ್ಬೇಕು. ಕ್ರಾಸ್ ವೆರಿಫೈ ಮಾಡ್ತೀನಿ ಅಂತ ಕಿಸಿನ್ ಹೇಳ್ಯಾರ ಅವ್ರ। ಇನ್ನ ತನ ಕ್ರಾಸ್ ವೆರಿಫೈ ಇಲ್ಲ, ಡೈರೆಕ್ಟ್ JCB ತಗೊಂಡ್ ಬಂದಾರ ಅವ್ರ। ಮತ್ತೆ ಇದು ತಪ್ಪಲ್ಲ ಸರ್, ನಾಳೆ ಕೆಲ್ಗಿನ ಸಾಲ ನೀವು ಉಗಸ್ತಿ ಮತ್ತೆ 10 दिन सामान सर इवत पट्टर मार्किंग 10 इंच नम मेरा कॉलम टू कॉलम पकड़ेगा, चेंज रोड पर आ जाएगा। इनको सबको लेको पैर तो मुझसे पैर तो लेको 30 फुट रोड दिखाना है मुझे। नहीं 30 फुट चाहिए, ये आगे 20 नहीं फुट चाहिए चाहिए इनको, इनको आगे नहीं चाहिए। ये रोड पर इधर बीच में 30 फुट चाहिए इनको। ಸುಮ್ಮನೆ ಇದು ಮಾಡ್ಕೊರೆ ಅಲ್ಲ ಸರ್ ಏನಂದ್ರಿ ಈಗ ಅಳದಾರ ಏನು ಸರ್ ಅದರಲ್ಲಿ ಈ ಮಾರ್ಕಿಂಗ್ ಕೊಟ್ರಿ ಮಾರ್ಕಿಂಗ್ ನಾವು 6 ತಿಂಗಳ ಹಿಂದೆ ಇವತ್ತು ಅಳದಿರಿ ಹೌದ್ರಿ? ಅದೇ ಸರ್ ಈಗ ಅಳದಿರಿ ಇವತ್ತು ಹೇಳೋದು ಕೇಳ್ರಿ, ನಾವು ಅಳ್ದೀವಿ ಹಿಂದೆ 4-5 ನೋಟಿಸ್ ಕೊಟ್ಟೈತಿ, 4-5 ನೋಟಿಸ್ ಕೊಟ್ಟೈತಿ, ಎಲ್ಲ ಐತಿ, ಇವ್ರ ತಕರಾರೇನೋ ತಪ್ಪೈತಿ ಅಂತ ಹೇಳಿದ್ರು। ಈಗ ಸದ್ಯ ಸರ್ವೇರಿ ಕರೆಸಿ ಟೇಪ್ ಹಚ್ಚಿರಿ, ಎಷ್ಟು ಬರ್ತದ ತೆಗಿತೀವಿ ತಕ್ಕೋತೀವಿ ಅಂತ ಹೇಳಿ ಟೇಪ್ ಹಚ್ಚಿರಿ, ನಾವು ದೇ ಆರ್ ಚೇಂಜಿಂಗ್ ದರ್ ಸ್ಟೇಟ್ಮೆಂಟ್। ಇಲ್ಲ ನಾವು ಈ ಸದ್ಯ ಏನದಲ್ಲ ಟೈಮ್ ಕೊಡ್ರಿ, ಈಗ ಅವ್ರಿಗೆ ಟೈಮ್ ಕೊಡೋದಿರಲ್ಲ ಇಲ್ಲ ಸರ್। ಈಗ ಅವ್ರು ತಗೋತಾರ, ಮೊದಲು ಏನು ನೋಟಿಸ್ ಕೊಟ್ಟಿವಿ ಅವಾಗ ಟೈಮ್ ಕೊಟ್ಟಿವಿ, ಅಲ್ಲ ನೀವು ನೋಟಿಸ್ ಆಮೇಲೆ ಕೊಟ್ಟಿರಲ್ಲ ಸರ್। ಅದ್ರೊಳಗೆ ಎಷ್ಟು ಎನ್ಕ್ರೋಚ್ಮೆಂಟ್ ಅನ್ನೋದು ಇದ್ದಿದ್ದಿಲ್ಲ ನಿಮ್ಮ ನೋಟಿಸ್ನಾಗ ಇತ್ತು, ಇಲ್ಲ ಎನ್ಕ್ರೋಚ್ಮೆಂಟ್ ಎಷ್ಟು ಅನ್ನೋದಿಲ್ಲ, ಬರೀ ನೋಟಿಸ್ ಕೊಟ್ಟಿರಿ, ನೋಟಿಸ್ ಇಲ್ಲೇ ಐತಿ ನಿಮ್ದು, ಅದ್ರಾಗ ಎಷ್ಟು ಅನ್ನೋದು ಇದ್ದಿದ್ದಿಲ್ಲ। ಇವರು ನಿಮ್ಗೆ ಸರ್ವೆ ಡಿಪಾರ್ಟ್ಮೆಂಟ್ಗೆ ಅಳಿರ ತಿಳ್ಕೆ ಅಂತ ಇವ್ರು ಅರ್ಜಿ ಕೊಟ್ಟರು, ಅವ್ರು ಈ ಸುಸಾಳ್ದಿಲ್ಲ ಅಲ್ಲ 1 ಮಿನಿಟ್ ತಡ್ರಿ, ನೀವು ಮಾತಾಡ್ಬಿಟ್ಟು ಬಿಟ್ಟು ನಾವು ನೋಟಿಸ್ ಕೊಟ್ಟಿವಿ, ಕೊಟ್ಟ ಬಳಿಕ ನಾವು ಎನ್ಕ್ರೋಚ್ಮೆಂಟ್ ತೆಗಿಯಕ್ ಬಂದಿವಿ, ಸ್ವಲ್ಪ ತೆಗೆದಿರಿ, ಆಮೇಲೆ ಹೋಗಿ ಅಲ್ಲಿ ಅಪ್ಲಿಕೇಶನ್ ಕೊಟ್ಟಾರ, ಅವ್ರ ಫಾಲ್ಟ್ ಐತಿ, ನಾವು ನೋಟಿಸ್ ಫಸ್ಟ್ ನೋಟಿಸ್ ಕೊಟ್ಟಾಗೆ ಹೋಗ್ಬೇಕು ಅವ್ರು। ಅದೇ ನೀವು ಫಸ್ಟ್ ನೋಟಿಸ್ ಕೊಟ್ಟಾಗೆ ನಾವು ಡೆಮಾಲಿಷನ್ ಮಾಡಿದ ನಂತರ ಈಗ ಸರ್ ಡೆಮಾಲಿಷನ್ ಮಾಡಿದ್ರಲ್ಲ ಮಾಡೋಣ, ಈ ಸದ ಹೆಚ್ಚಿಗೆ ಏನಿತ್ತು ಡೆಮಾಲಿಷನ್ ಮಾಡ್ಲತ್ ಬಿಟ್ಟಾರ ಅವರು, ಹೌದಾ? ಈಗೇನು ಈ ಮತ್ತೆ ಹೊಳೆ ನೀವು ಡೆಮಾಲಿಷನ್ ಅಂದ ಕೂಡಲೇ ಅಳ್ಯಾಕ ಅವ್ರು ಅರ್ಜಿ ಕೊಟ್ಟಾರ, ಈಗ ಬಂದು ಅಳದಿರಿ ಹೌದ್ರೆ? ಈಗ ಎಷ್ಟು ನೀವು ನಿಮ್ಮ ಪ್ರಕಾರ ಏನದ ಹೆಚ್ಚಿಗೆ ಬರ್ಸ ಹೇಳ್ತೀರಿ? ಹಳೇದು ಟೈಮ್ ಹೋಗೈತ್ರಿ, ಇಲ್ಲ ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ಗೆ ಮೆಜರ್ಮೆಂಟ್ ಮಾಡಿವಿ, ಅದು ನೋಟಿಸ್ ಕೊಡೋ ಟೈಮ್ ಹೋಯ್ತು, ನೋಟಿಸ್ ಕೊಡೋದಾಯ್ತಲ್ಲ। ಈಗ ಇದ್ರಲ್ಲ ಈ ಸದ್ಯ ಹೇಳಿರಿ, ಈಗ ಎನ್ಕ್ರೋಚ್ಮೆಂಟ್ 10 ಇಂಚ್ ಅಂತ ಹೇಳಿರಿ, 10 ಇಂಚ್ ಇಲ್ರಿ, 1.5 ಫುಟ್ ಐತಿ, ಎಲ್ಲಿ ಮಾಡಿದೈತಿ ಎಲ್ರಿ? ಅಲ್ಲಾದ್ರೆ 10 ಇಂಚ್ ಡಿಫರೆನ್ಸ್ ಅಷ್ಟೇ ಐತಿ ಸರ್, ಅವಾಗ ಏನ್ ಕೊಟ್ಟಿವಲ್ಲ ಅದಕ್ಕ ಇವಾಗಿಕ್ಕ 10 ಇಂಚ್ ಡಿಫರೆನ್ಸ್ ಐತಿ, ಬರೀ 10 ಇಂಚ್ ಇಷ್ಟು ಎನ್ಕ್ರೋಚ್ಮೆಂಟ್ ಈಗ 1.5 ಫುಟ್ ಐತಿ ಹೇಳ್ರಿ, 1.5 ಫುಟ್ ನಿಮ್ದು ಎನ್ಕ್ರೋಚ್ಮೆಂಟ್ ಅದ ತಿಳ್ಕೆ ನಮ್ಗೆ ತಿಳಿಸ್ಬೇಕಲ್ಲ ನೀವು? ತಿಳಿಸಿವಲ್ಲ ನೋಟಿಸ್ ಕೊಡೋದು ಎಲ್ಲ ಮಾಡೋದು ಟೈಮ್ ಹೋಗೈತಿ, ಈಗ ಏನದ ನಿಮ್ಗೆ ಇದ್ರ ಬದಲ ಏನದಲ್ಲ ಕೋರ್ಟ್ನಾಗ ಕೇಸ್ ಪೆಂಡಿಂಗ್ ಅದ, ನಿಮ್ ನಜರ್ ಕೈತಿ ಹೌದ್ರೆ? ನಿಮ್ ವಕೀಲರು ನಿನ್ನೆ ಬಂದ್ ಕೇಂದ್ರ ಏನಂದಾರ, ಸೋಮವಾರ ಮಟ್ಟ ನನಗೆ ಟೈಮ್ ಕೊಡ್ರಿ, ಸೋಮವಾರದ ನಾನು ಏನು ಮಾಡೋದು ರಿಪೋರ್ಟ್ ಹಚ್ಕೊಂಡು ನಾನು ಅಬ್ಜೆಕ್ಷನ್ ಟೈಮ್ ತೊಗೊಂಡ್ರಿ ಸರ್ ನಿಮ್ಮ ವಕೀಲ್ರಿ ತೊಗೊಂಡ್ರಿ। ಈಗ ನಿಮ್ಮ ನಜರ್ಕಿದ್ರು ನಿಮ್ಮ ವಕೀಲರಲ್ಲಿ ಕೋರ್ಟ್ ಬಂದು ಮಾತು ಕೊಟ್ಟರು, ಅಲ್ಲಿ ಮಟ್ಟ ಸೋಮವಾರ ಮಟ್ಟ ನಾವೇನು ಅದ್ರದ್ದು ಇದು ಎನ್ಕ್ರೋಚ್ಮೆಂಟ್ ಏನು ಮಾಡೋದಿಲ್ಲ ಅವ್ರು ಸಬ್ಮಿಷನ್ ಮಾಡ್ಯಾರ ನಿಮ್ಮ ವಕೀಲರು ಮಾಡಿ, ಮತ್ತೆ ಸೋಮವಾರ ಅಲ್ಲಿ ಕೋರ್ಟ್ ಬಂದು ಒಂದು ಹೇಳಿಕೆ ಮತ್ತೆ ಇಲ್ಲೊಂದು ಮಾಡ್ತೀರ ಅಂದ್ರೆ ಹೆಂಗಾರ ಅರ್ಥ ಹೌದ್ರಿ? ಮತ್ತೆ ಅಳಿದು ಇವತ್ತು ಬೆಳಗ್ಗೆ ಬಂದು ಅಳಿದಿರಿ ಹೌದ್ರಿ? ಈಗ ಅಳದಿರಲಿ ಇವತ್ತು
ಎಲ್ಲ ಇವತ್ತು ಅಳಿದ್ರಲ್ಲ ಸರ್, ಇವತ್ತು ಅಳಿದ್ರಲ್ಲ, ಅಳಿದಿದ್ದು ಇಷ್ಟು ಎನ್ಕ್ರೋಚ್ಮೆಂಟ್ ಅಂತ ನೀವು ಹೇಳಿರಿ, ಹೌದಲ್ಲ? ಆ ಎನ್ಕ್ರೋಚ್ಮೆಂಟ್ ತಗೊಳಕ್ಕೆ ಅವ್ರಿಗೆ ಅವಕಾಶ ಕೊಡ್ತಿರಲ್ಲ, ತಕ್ಕೊಡ್ತೀವಲ್ಲ ಅಲ್ಲ ನಾವು ಅಲ್ರಿ ತೆಗೆದು ಕೊಡಕ್ಕೆ ಕಾಲಮ್ ಅದ ಮನೆ ಬೀಳ್ತದೆ, ಕಟ್ ಮಾಡ್ಕೊಡ್ತೀವಿ. ಅಲ್ಲ ಫೈನ್ ಅಲ್ಲ ಈ ಸತಿ ಮಾಡಿರ್ತೀರಿ. ಈಗ ನಾವು ಈ ಸತಿ ಹಿಂದಾಡೆ ಅವ್ರು ನೀವು ಯಾವ ಟೈಮ್ ಹೇಳ್ತೀರ ಅವ್ ಬರ್ಲಿ, ಅವಾಗ ಇರ್ಲಿಕ್ಕೆ ಬಂದು ತಕೋರಿ ನೀವು. 6 ತಿಂಗಳಿಂದ ಇದು ಕೇಸ್ ಹಾಕೊಂಡಿದ್ರ ಅವಾಗ. ಅಲ್ಲ 6 ತಿಂಗಳಿಗೆ ಇಷ್ಟು ಎನ್ಕ್ರೋಚ್ಮೆಂಟ್ ಅದ ಅವಾಗ ಇಷ್ಟು ಎನ್ಕ್ರೋಚ್ಮೆಂಟ್ ಅದ ತಿಳಿರಿ ನೀವು ನಮ್ಗೆ ಅದ್ರ ಬರ್ದಿರ್ತಾರಪ್ಪ, ಅದ್ರಾಗ ಎಲ್ಲಿ ಬರ್ದಿರಿ ಎನ್ಕ್ರೋಚ್ಮೆಂಟ್ ಎಷ್ಟು ಅಂತ ಹೇಳಿ ಬರೀ ಅಷ್ಟು ನೋಟಿಸ್ ನೀವು ಬೇಕಾದ್ರೆ ಆದ್ರೆ ಎನ್ಕ್ರೋಚ್ಮೆಂಟ್ ಎಷ್ಟು ಬರ್ದಿಲ್ಲ ನೀವು. ಇಲ್ಲಿ ನಾವು ಆ ಎನ್ಕ್ರೋಚ್ಮೆಂಟ್ ಇದು ಮಾಡಕತ್ತೀರ, ನಾವು ಅವ್ರಿಗೆ ಅರ್ಜಿ ಕೊಟ್ಟಿದ್ದೇವೆ. ಇಲ್ಲಿ ನಾವು ಪೇಪರ್ ವೆರಿಫಿಕೇಶನ್ ಮಾಡಕ್ ಬಂದ್ವಿ. ಹೌದಲ್ರಿ? ಏನೋ ಲೀಗಲ್ ಕಾನ್ಸಿಕ್ವೆನ್ಸಸ್ ಅದಾರ ನಮ್ಮ ಲಾಯರ್ ಆರ್ಡರ್ ಕೊಟ್ಟಾರ. ಅಲ್ಲ ಈಗ ಅಲ್ಲಿ ಕೋರ್ಟ್ ಮುಂದೆ ಒಂದು ಹೇಳಿಕೆ ನಿಲ್ಲೊಂದು ಹೇಳಿದ್ರೆ ಹೆಂಗ್ರಿ? ಅಲ್ಲ ನೀವು ಕೋರ್ಟಿಂಗ್ ಮಾಡಿದ್ರಲ್ರಿ? ಅಲ್ಲ ಈ ಸದ್ಯ ನೀವು ಅಲ್ಲ ನಿನ್ನೆರೇ ನಿಮ್ಮ ಮುದ್ದತಿತ್ತು, ಹೌದ್ರಿ? ನಿಮ್ಮ ನಿನ್ನೆರೇ ಹಾಜರಾಗಿರಿ ಅಲ್ಲಿ ಕೋರ್ಟಿಗೆ. ನಿನ್ನೆ ಹಾಜರಾಗಿ ಏನು ಹೇಳಿರಿ? ಇಲ್ಲ ನಮಗೆ ಸ್ಟೇ ಮಾಡಬೇಡ್ರಿ, ನಂದು ನಾವು ಸೋಮವಾರ ಮಟ್ಟ ನಾವು ಅದ್ರದ್ದು ಏನೋ ಲೀಗಲ್ ಆಕ್ಷನ್ ಮಾಡಿದ್ರೆ ಸೋಮವಾರದ ಅಬ್ಜೆಕ್ಷನ್ ಹಾಕಿ ಅದ್ರಾಗ ಏನು ಆರ್ಡರ್ ಆಗ್ತದೆ ಅದು ಬೈಂಡಿಂಗ್ ಅಂತ ನಿಮ್ಮ ವಕೀಲರಾಗ ಹೇಳ್ಯಾರ. ಇಲ್ಲ ಅದು ಕೆಲಸ ಅಲ್ಲ ಸರ್. ಈಗ ಹೆಂಗ ಕೋರ್ಟ್ ಒಂದು ಇಲ್ಲೊಂದು ಹೇಳೋದಂದ್ರೆ ಹೆಂಗೆ? ಹಂಗೇನಿಲ್ಲ. ಅಲ್ಲ ಹಂಗಂದ್ರೆ ನಿಮ್ಮ ವಕೀಲರ ಅಲ್ಲ ಎನ್ಕ್ರೋಚ್ಮೆಂಟ್ ಅದ ಇಲ್ಲೋ ಅದು ಆಯ್ತು, ಎನ್ಕ್ರೋಚ್ಮೆಂಟ್ ಅದ ತಿಳ್ತಿರಲ್ಲ. ಈಗ ಅದು ಹೇಳಿ ನಮ್ಗೆ ಎಷ್ಟು ಎನ್ಕ್ರೋಚ್ಮೆಂಟ್ ಅಂತ ಹೇಳಿದ್ರಿ, ಇವತ್ತು ಬೆಳಗ್ಗೆ ಬಂದ್ಕೊಂಡು ಹೇಳಿರಿ ಅಳದು. ಮತ್ತೆ ಎನ್ಕ್ರೋಚ್ಮೆಂಟ್ ಇವತ್ತು ಬೆಳಗ್ಗೆ ಇಷ್ಟ ಅದ ತಿಳಿದ ಮ್ಯಾಗ ಎನ್ಕ್ರೋಚ್ಮೆಂಟ್ ಇರ್ತೈತಲ್ಲ, ನಿಮ್ ಪ್ರಾಪರ್ಟಿ ಎನ್ಕ್ರೋಚ್ ಐತಿ, ಅವ್ರ ಪ್ಲಾಟ್ ಐತಿ, ಅವ್ರಿಗೆ ಗೊತ್ತದ ಅವ್ರ ಜಾಗ ಎಲ್ಲಿಗದ, ಅವ್ರು ತಕ್ಕೋಬೇಕು. ಇಲ್ಲ ಸರ್ ಕೊಟ್ಟಿವಿ ನಿಮ್ ರೋಡ್ ಮೇಲೆ ಬಂದೈತ. ಈಗ ಎಷ್ಟು ನೋಡ್ರಿ ಸರ್, ನೀವು ಏನ್ ಹೇಳತ್ತೀರಲ್ಲ ನೋಟಿಸ್ ಮಾಡಬೇಕು, ಅದೆಲ್ಲ ಮುಗ್ದೈತಿ, ಎಲ್ಲ ಮಾಡಿವಿ ನಾವು. ಈ ರೋಡ್ ಇಷ್ಟ ಅದ ಅಷ್ಟು ಅವ್ರಿಗೆ ಗೊತ್ತಿರಲ್ಲ. ರೋಡ್ ಎಷ್ಟು ನೀವು ಮಾಡಕತ್ತೀರಿ ಹಳಿದ ಇಟ್ಟದ ಅವ್ರಿಗೆ ಗೊತ್ತಿರಲ್ಲ, ಹೌದ್ರಿ? ಮಾರ್ಕಿಂಗ್ ಹಾಕಿ ಪ್ರಾಪರ್ಟಿ ಮೇಲೆ ಮಾರ್ಕ್ ಮಾಡಿವಿ ಇಲ್ಲಿ ತನ ಅಂತ. ಅಲ್ಲ ಅವ್ರಿಗೆ ಸತಿ ಇಷ್ಟು ಎನ್ಕ್ರೋಚ್ಮೆಂಟ್ ತಿಳ್ಕೊಂಡು ಪ್ರಾಪರ್ಟಿ ಇಷ್ಟ ಕೊಟ್ಟಿವಿ. ಅಲ್ಲ ಅದ್ರಾಗ ನೋಡಿ ನೋಟಿಸ್ ಬರ್ದ್ರಿ ಎನ್ಕ್ರೋಚ್ಮೆಂಟ್ ಅಂತ ಹೇಳಿ. ನೋಟಿಸ್ ಅಲ್ರಿ, ಪ್ರಾಪರ್ಟಿ ಮೇಲೆ ಮಾರ್ಕ್ ಮಾಡಿವಿ ಇಲ್ಲಿ ತನ ಎನ್ಕ್ರೋಚ್ಮೆಂಟ್ ಅಂತ. ಇದು ಅವ್ರದ್ದೆಲ್ಲ ಪ್ರಾಪರ್ಟಿ ಮ್ಯಾಗ ಅಲ್ರಿ ಈ ಸತಿ ಎನ್ಕ್ರೋಚ್ಮೆಂಟ್ ಅದ ತಿಳ್ಕೊಂಡು ಎಲ್ಲಿ ಪ್ರಾಪರ್ಟಿ ಮೇಲೆ ಮಾರ್ಕ್ ಮಾಡ್ಯಾರ ಅವರು? ನೀವು ಏನದ ಪೇಪರ್ಗಳು ನಮ್ಮ ವಕೀಲ್ ಜೋಡಿ ಮಾತಾಡ್ರಿ, ಇಲ್ಲಿ ಸೈಟ್ ಮೇಲೆ ಇದು ಮಾಡಕ್ ಹಿಂದೆ 1 ಫುಟ್ ನೀವು ಸರ್ಜಿರ್ಬೇಕು ಅನ್ಕೇಶನ್ 10 ಇಂಚು ಹಿಂದೆ ಹೋಗ್ಯಾರ. ಇಲ್ಲ 10 ಸಂಬಂಧ ಇವ್ರು ಕಿರಿಕಿರಿ ನನ್ನ ಜಾಗ ಸರ್ ಇಲ್ಲಿ ಮಟ್ಟ ಬರ್ತಾವ ಕಾಲಮ್ ಟು ಕಾಲಮ್. ನನಗೆ ಟೈಮ್ ಕೊಡ್ಬೇಕು, ನಾ ಕೇಸ್ ಮಾಡ್ತೀನಿ, ಅವ್ರಿಗೆ ಜಾಗ ಖಾಲಿ ಮಾಡ್ಬೇಕು. ಅಲ್ಲ ಈ 30 ಅಲ್ಲ ಸರ್, ನೀವು ಸದ್ ಎನ್ಕ್ರೋಚ್ಮೆಂಟ್ ಇವತ್ತು ಬೆಳಗ್ಗೆ ಹೇಳಿರಿ ಹೇಳಿರಿ. ಇಲ್ಲ ಅಟ್ಲೀಸ್ಟ್ ಸೋಮವಾರ ಮಟ್ಟ ನೀವು ಇದು ಮಾಡ್ಬೇಕು ಸರ್. ನೀವು ಕೋರ್ಟ್ನಾಗ ಇದು ಮಾಡಿದ ಪ್ರಕಾರ ಬಿಡ್ರಿ. ಕೋರ್ಟ್ ಪ್ರಕಾರ ನೀವು ಸೋಮವಾರ ಮಟ್ಟ ಇದು ಅವ್ರಿಗೆ ಟೈಮ್ ಕೊಡ್ಬೇಕಲ್ಲ. ನೀವೇ ಹೇಳಿರಿ ಸೋಮವಾರದ ಟೈಮ್ ನಿಮ್ಮ ವಕೀಲರು ಹೇಳ್ಯಾರಂತೆ, ಆದ್ರೆ ನಿಮ್ಗೆ ನಜರ್ ಐತಿ. ಹೌದ್ರಿ, ಈ ಸತಿ ಕೋರ್ಟಿಗೆ ನೀವು ಯಾರು ಏನು ಬೈಂಡಿಂಗ್ ಏನಂದಂಗೆ ಐತಾರಂತ ನಿಮ್ಮ ವಕೀಲರು ಅವ್ರು ಹೇಳ್ಯಾರ. ಸೋಮವಾರ ನಾವು ಏನ್ ಮಾಡ್ತೀವಿ, ನಾವು ಅದ್ರ ಸೋಮವಾರ ಮಟ್ಟ ನಾವು ಏನು ಲೀಗಲ್ ಆಕ್ಷನ್ ತಗೋದಿಲ್ಲ, ಸೋಮವಾರದಾಗ ನಾವು ಏನು ಕೋರ್ಟ್ನ ಅಬ್ಜೆಕ್ಷನ್ ಹಾಕ್ತೀವಿ, ಅದ್ರ ಮ್ಯಾಗ ಕೋರ್ಟ್ ಹೆಂಗೆ ಹೇಳ್ತೋ ಅದು ಕೇಳ್ತೀವಿ ಅವ್ರು ಹೇಳ್ಯಾರ. ಮತ್ತೆ ಈಗ ಅಲ್ಲಿ ಕೋರ್ಟ್ ನಾವ್ ಒಂದು ಹೇಳೋದು ಇಲ್ಲೊಂದು ಮಾಡೋದಂದ್ರೆ ಬೆಳಗ್ಗೆ ಬಂದಾಗ ನೀವೇನಂದ್ರೆ ಮಾರ್ಕ್ ಮಾಡಿ ತಗೋತೀವಿ ಅಂತ ಅಂದ್ರಲ್ಲ, ಇದು ಮೇನ್ ಕಾಲಮ್ ಇದೆ ಸರ್. ಬಂದಾಗ ಏನ್ ಹೇಳಿದ್ರು ಅವರು? ತೆಗಿಸ್ತೀವಿ ಅಂತ ಹೇಳಿ ಸರ್. ಸದ್ ಹೇಳಿ ಕಾಲಮ್ ಕಟ್ಲಾಕ್ ಟೈಮ್ ಬೇಕು ಬೇಡ ನನ್ಗೆ ಹೇಳ್ರಿ ಸರ್. ಐತಿ ಸರ್, ಅಷ್ಟೇ ಅದಾವ ಸರ್. पहले तो कमिश्नर बोला था 1-1.5 फुट रहेगा तो छोड़ते, अभी 10 इंच के बारे में इतने ही जागे में 30 फुट बनाने वाले, आगे पीछे किधर भी नहीं बनाते 30 फुट रोड दिखाना ही ना. अभी कई लोग क्या हमारे को नोटिस दिए कि आप भी पढ़ाने बैठो, पहला नोटिस दिए तो पढ़ा के गए. 10 इंच के बारे में नो ये कर रहे हैं, जैसा कि 30 फुट रोड मेरे बारे में ठहरी है. देखो अभी ये लाइन देखो पूरा, एक का आगे एक का पीछे, एक का आगे पीछे, वो लाइन पे आगे पीछे ले रहे क्या लोग? घर के सामने 30 फुट बना रहे हैं, आजू बाजू देख रहे थे 10 इंच के बारे में तकरार कर रहे हैं. ज्यादा भी नहीं क्या, 1-2 फुट 3 फुट बोल रहे थे ना. 10 इंच के बारे में उसका नाटक चल रहा है. इन्होंने इतने दिन मुझे 3 फुट बोल रहे थे, अब 10 इंच को आया बात. ऐसा नहीं रहता नहीं है.
ಕಾನೂನು में कोर्ट में चले ಅವ್ರ ಜೋಡಿ ನಿಮ್ದೇನೂ ಇಲ್ಲ ಮಾತುಕತೆ ನಾ ಮೀಡಿಯಾ ಜೊತೆ ಮಾತಾಡ್ಲಾಕತ್ತೀನಿ ಅವ್ರ ನೋಡಿ ಯಾಕೆ ಹೇಳಕತ್ತಿ ಅವ್ರು ನಮ್ಮ ಕೆಲಸದವ್ರು ಇರ್ತಾರ ನಮ್ಮ ಕೆಲಸದವ್ರ ಜೋಡಿ ಏನು ಮಾಡ್ತಾರೆ देखा ऐसा बोलता है आपको बात नहीं करना वो नहीं करना होता बोल को डरा रहे हम ना खाली डरा के आज ही जगह मापता है 10 इंच आज ही पड़ाव कर बोलता है जेसीबी लगा ठहरा करता है परसों आपके वकील भी आए हैं? वकील आए बात कर रहे हैं सुबह में यहाँ पर आयुक्त आए थे उनके साथ वकील भी बात किए सब करे जगह में आपको उन्होंने नोटिस देना है क्या नहीं देना 10 इंच पड़ाव बोल को अब 10 इंच ऐसा करेगा 30 फुट रोड करेक्ट ही है ऐसा करने क्या है कि आप ही पे वो आरोप लगा रहे हैं कि आपने कहा था कि आप माफी है अगर हमारा जगह अगर रोड पे आता है तो हम निकालेंगे बोलकर आपने कहा था। अब मैंने कहा था मुझे टाइम देना चाहिए कि नहीं अब मेरा मेन कॉलम है मुझे टाइम देना चाहिए कि नहीं मेरा जगह फिर 60 फुट किधर गया पीछे गया बोल रहे यही बोल रहे पहले सिटी सर्वर ने मेरा जगह करेक्ट से 60 फुट मार्किंग पे पीछे कॉलम था आपने फुटेज लिया होगा उसका वो कॉलम से पकड़ेगा तो मेरा 60 फुट करेक्ट था अब मुझे 1 फुट उनके इंच पे डाल रहे 10 इंच उनके इंच पे डाल रहे तो मेरा 10 इंच वहाँ का जगह निकलना चाहिए कि नहीं निकलना चाहिए तो मेरा क्लैरिफिकेशन उनका भी अब डॉक्यूमेंट से क्रॉस वेरीफाई होगा ना तो मुझे उतना तो टाइम देना चाहिए ना अब मैं मेरे हिसाब से देखो तो करेक्ट ही हूँ अभी भी करेक्ट हुए देखो हाँ इधर मेरा 60 फुट यहाँ करेक्ट आ रहा है यहाँ पे 60 फुट उन्होंने ही मार्किंग किया 60 फुट फिर अभी ये उसके बाद में जो बाजू बनाया ये बाजू बनाया गया ना उधर उनके जगह में मेरे को 10 इंच हटाया गया उनके जगह में मेरे को 10 इंच हटाया गया ಹೋದ್ರ ಹೋಗಿರ್ತದೆ ನಿಮ್ಮಂತಿದ್ರೆ ನಿಮ್ಮಂತ್ರಿ हाँ भैया सर ಸೋಮವಾರ ತಂದ ಸೋಮವಾರ ಕೋರ್ಟ್ ಹಿಯರಿಂಗ್ ಅದ हाँ मैं देखिए ಸೋಮವಾರ ಕೋರ್ಟ್ ಹಿಯರಿಂಗ್ ಅದ ಆ ಕೋರ್ಟ್ ಹಿಯರಿಂಗ್ ಮಟ್ಟ ಅವ್ರು ಏನು ಮಾಡೋದು ಹೇಳ್ಯಾರ ಕೋರ್ಟ್ ಹಿಯರಿಂಗ್ನಾಗ ಕೋರ್ಟ್ನಾಗ ಏನಕ್ಕ ಅದ್ರ ಪ್ರಕಾರ ಅವ್ರು ಕ್ರಮ ತಗೋಬೇಕು ಆಯ್ತು ಸರ್ ಈಗ ಅವರೆಲ್ಲ JCB ಎಲ್ಲ ತೊಗೊಂಬಂದಿದ್ದು ಬಿಡಿಸಾಕ ಹೌದ್ರಿ ತೊಗೊಂಡಾರ ಸರ್ ಕೋರ್ಟ್ನಾಗ ಇದ್ದು ಮ್ಯಾಟ್ರ್ ಇದ್ದವ್ರು ಗೊತ್ತದ ಮತ್ತು ಗೊತ್ತಿದ್ದವ್ರು ತಂದಾರಪ್ಪ ಅಂದ್ ಮತ್ತು ನಾವ್ರೇನು ಮಾಡೋದು ಈಗ ಅವ್ರು ವಕೀಲರ ಕೋರ್ಟ್ ಮುಂದೆ ಸಬ್ಮಿಷನ್ ಮಾಡಿ ಸೋಮವಾರ ದಿವಸ ನಾ ಅಬ್ಜೆಕ್ಷನ್ ಹಾಕ್ಲಿಕ್ಕೆ ಅವ್ರು ಹೇಳ ಸರ್ ನಿಮ್ಮ ಕ್ಲೈಂಟ್ ಮೇಲೆ ಆರೋಪ ಮಾಡಕತ್ತಿದ್ದವರು ನೀವು ಅಳತೆ ಮಾಡ್ರಿ ಅಲ್ಲ ಅದೇನೋ ಸರ್ ನಾನು ಸ್ವಲ್ಪ ಅವ್ರಿಗೆ ಅವ್ರದ್ದು ಮೆಜರ್ಮೆಂಟ್ ಮುನ್ಸಿಪಾಲ್ಟಿ ಅವ್ರಿಗೆ ಇವ್ರಿಗೆ ಸ್ವಲ್ಪ ಡಿಸ್ಪ್ಯೂಟ್ ಐತಿ ಅದು ಎಷ್ಟು ಅನ್ನೋದು ಅದು ಕ್ಲಾರಿಫಿಕೇಶನ್ ಅವ್ರಿಗೆ ಇಲ್ಲ ಇವ್ರಿಗೆ ಇಲ್ಲ ಇದು ಯಾಕಂದ್ರೆ ಈ ಸದ್ಯದ ಮನಿ ಓಲ್ಡ್ 1980 ಮ್ಯಾಕ ಅದ್ರ ಮೊದಲು ಕಟ್ಟಿದ್ದೈತಿ ಈಗ ರೋಡ್ ಇವರು ಮುನ್ಸಿಪಾಲ್ಟಿಯಿಂದ ಎಷ್ಟು ವೈಡ್ ಮಾಡ್ಯಾರ ಈಗ ಎಷ್ಟು ಇದು ಮಾಡ್ಯಾರ ಅದನ್ನು ಪೂರಾ ಮಾಹಿತಿ ಇಲ್ಲ ಮತ್ತು ಅದೆಲ್ಲ ಡಿಸ್ಪ್ಯೂಟ್ ಪೂರಾ ಕ್ಲಿಯರ್ ಆಗ್ಬೇಕಪ್ಪ ಅಂತಂದ್ರೆ ಅದು ಮೆಜರ್ಮೆಂಟ್ ಪೂರಾ ಆಗಬೇಕು ಕೋರ್ಟ್ನಾಗ ಏನಾರು ಕೋರ್ಟ್ನಾಗ ಇರಲಿಕ್ಕೆ ಹೊರಗೆ ಇವ್ರದ್ದು ಎಷ್ಟು ಹೆಚ್ಚು ಕಡಿಮೆ ಫರ್ಕ್ ಅದಪ್ಪ ಅಂದ್ರೆ ಅದು ಡಿಸೈಡ್ ಆಗಬೇಕು ಡಿಸೈಡ್ ಆದ್ಮೇಲೆ ಇವೆಲ್ಲ ಇದು ಮಾಡ್ರಿ ಇದೇನು ನಾವೇನು ಡೆವಲಪ್ಮೆಂಟ್ ವರ್ಕಿಗೆ ಅದೇನು ಹರ್ಡಲ್ ಮಾಡೋದಿಲ್ಲ ಬೇಕಾದಂಗೆ ಅವ್ರು ಡೆವಲಪ್ಮೆಂಟ್ ವರ್ಕ್ ಮಾಡ್ಕೊಳ್ಳಿ ಯಾಕೆ ನಮ್ಮ ಸ್ವಂತ ಪ್ರಾಪರ್ಟಿಗೆ ಹಾನಿ ಆಗಬಾರ್ದು ಅನ್ನೋದು ಅಷ್ಟೇ ಮತ್ತೆ ಈಗ ಅವರು ರೇಟಿಂಗ್ ತಕ್ಕೊಟ್ಟಾರ ಮಂಡಿ ಬರ್ತಾರಂತ ಇಲ್ಲ ಊರಲ್ಲಿ ಹೇಳ್ಯಾರ ಅವರಾದ್ರೂ ಊರಲ್ಲಿ ಹೇಳ್ಯಾರ ನಾವು ಅದು ಅವ್ರ ರೈಟಿಂಗ್ನಾಗ ಮೆಮೊ ಏನು ಹಾಕಿಲ್ಲ ಆದ್ರೆ ಏನದಲ್ಲ ಅವ್ರು ಕೋರ್ಟ್ ಮುಂದೆ ಅವ್ರ ವಕೀಲರು ಏನು ಹೇಳ್ಯಾರ ಸೋಮವಾರ ದಿವಸ ನಾವು ಆರ್ಗ್ಯುಮೆಂಟ್ ಅಬ್ಜೆಕ್ಷನ್ ಹಾಕ್ತೀವಿ ಮೆರಿಟ್ ಮ್ಯಾಗ ಏನು ಹಾಕೋದು ಅಲ್ಲಿ ಮಟ್ಟ ಇದು ಮಾಡ್ರಿ ಅಂತ ಹೇಳ್ಯಾರ ಸರ್ ನೀವು ಪದೇ ಪದೇ ನೋಟಿಸ್ ಅಂತ ಹೇಳಕತ್ತೀರಿ ನೋಟಿಸ್ ಬಗ್ಗೆ ಹೇಳಕತ್ತಿದ್ರಿ ಯಾವ ನೋಟಿಸ್ ರೀ ಇದೆ ಈಗ ಅಳತೆ ಮಾಡಿರಿ ನೋಟಿಸ್ ಕೊಡಬೇಕಾಗಿತ್ತು ಅಲ್ಲ ಅವು ಮೊದಲು ನಾವು ಏನು ಮಾಡ್ಯಾರ ಮೊದಲೊಂದು ಜನರಲ್ ನೋಟಿಸ್ ಕಳಿಸಿರ್ತಾರೆ ಅವರು ಹಿಂಗೆ ನಿಮ್ಮ ಏನೋ ಎನ್ಕ್ರೋಚ್ಮೆಂಟ್ ಅದ ತಗೋರಿ ಅಂತೇಳಿ ಆದ್ರೆ ಎಷ್ಟು ಎನ್ಕ್ರೋಚ್ಮೆಂಟ್ ಅಂತ ಅವ್ರು ಹೇಳಿರಲ್ಲ ಅಥವಾ ರೋಡ್ ಎಷ್ಟು ವೈಡ್ ಅಂತ ನೋಟಿಸ್ ಹೇಳಿರಲ್ಲ ಹೌದಾ ಸಮಸ್ಯೆ ಬರೋದು ಅಲ್ರಿ ಅಲ್ಲಿ ಮಟ್ಟ ಏನದ ಅಂದ್ರೆ ಇದ್ರೊಳಗೆ ಏನದ ಎಷ್ಟಪ್ಪ ಈಗ 10 ಇಂಚು 20 ಇಂಚು ಅದು ನೋಟಿಸ್ದಾಗ ಇರಬೇಕು ಇಲ್ಲಕಾರ ನಮ್ಮ ರೋಡ್ ಇಷ್ಟು ಆಗಲ್ಲದ ಅಂತೇಳಿ ಅವ್ರು ನೋಟಿಸ್ದಾಗ ಬರೀಬೇಕು ಏನು ಒಂದು ಜನರಲ್ ನೋಟಿಸ್ ಕೊಟ್ಟಾರ ಆ ನೋಟಿಸ್ ಕೊಡೋದ ಪ್ರಕಾರ ಮೊದಲಿಂದ ಎಷ್ಟು ಅದಲ್ಲ ಅಷ್ಟು ಅವ್ರು ಮಾಡ್ಕೊಂಡಿದ್ದಾರೆ ಆಯ್ತು ಮುಂದಿನ ಏನು ಅಷ್ಟು ಬಿಲ್ಡಿಂಗ್ ಎಫೆಕ್ಟ್ ಆಗೋದು ಬಿಟ್ಟದ ಮುಂದೆ ಅದ್ರ ನಂತರ ಇದು ಆಗಿಲ್ಲ ಮತ್ತೆ ಎಕ್ಸ್ಟ್ರಾ ಇಷ್ಟು ಹೋಗೋದು ತಿಳ್ಕೊಂಡು ಅವ್ರು ನೋಟಿಸ್ ಕೊಡ್ಬೇಕು ಅಥವಾ ಅಳಿರ ಅಂತೇಳಿ ಇವರು ಅರ್ಜಿ ಕೊಟ್ಟಾರ ಅಳೆದಿದ್ದು ಇಷ್ಟು ಸೆಳೆದಿಲ್ಲ ಇವತ್ತು ಬೆಳಗ್ಗೆ ಬಂದ್ಕೊಂಡು ಅಳದು ಹೇಳ್ತಾರೆ ಇಲ್ಲ ನಿಮ್ದು ಎನ್ಕ್ರೋಚ್ಮೆಂಟ್ ಇಷ್ಟ ಅಂತೇಳಿ ಆಯ್ತಪ್ಪ ಅದ್ರ ಮೇಲೆ ಎನ್ಕ್ರೋಚ್ಮೆಂಟ್ ಅದ ಇಲ್ಲ ನೋಡ್ಕೊಂಡು ಎನ್ಕ್ವೈರ್ ಮಾಡಿ ಒಳಗೆ ಹಾಕೋತಪ್ಪ ಅದಕ್ಕೂ ಟೈಮ್ ಕೊಡಿದ್ರೆ ಹೆಂಗೆ ಅದಕ್ಕೆ ಈಗ ಸೋಮವಾರ ಮಟ್ಟ ಅವ್ರು ಟೈಮ್ ತೊಗೊಂಡ್ರೆ ಆ ಸೋಮವಾರದಾಗ ಏನಕ್ಕ ತಮ್ಮ ಹೆಸರು ಹೇಳಿ ಸರ್ SB ಬ್ರದರ್ ವಕೀಲರು ವಿಜಯ್ जैसा कि आप सब जानते हैं कि आप सभी का प्यार हमारे साथ कायम है, इसी तरह से हमारे इस चैनल को प्यार करते रहिए और हमारी सारी खबरों को
लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है, जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।